ತವ ಶುದ್ಧೋದಂ ಛೇದ ಜಾಡರ ದುಂದರೋ ಹವೇ ಝಮ್ಮ ತಮ್ಮ ತತ್ತಿಯ ನಿರದ ತನ್ನದಿಯೇ ಸದಾ ಹೋಹ. ಧ್ಯಾನದ ಉಪಾಯ ಹೇಳಾಡ್ತಾರೆ ಅಂದ್ರೆ ತಪ ಶ್ರುತ ವ್ರತವನ್ನು ಧಾರಣ ಮಾಡುವ ಆತ್ಮ ಧ್ಯಾನ ರೂಪಿ ರಥದ ಧೂರವರನ್ನು ಧಾರಣೆ ಮಾಡುವುದರಲ್ಲಿ ಸಮರ್ಥನಾಗುವುದರಿಂದ ಅವರಿಗೆ ಏನಾಗ್ತೈತಿ ಧ್ಯಾನದ ಪ್ರಾಪ್ತಿ ಆಗ್ತೈತಿ. ಧ್ಯಾನ ಪ್ರಾಪ್ತಿ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು? ಮನ ವಚನ ಕಾಯ ಜನ್ಮ. ಏಕೆಂದರೆ ತವ ಸುಧವು ಒದವಯಂ ತಪ ಶ್ರುತ ವ್ರತ. ತಪ ಅಂದ್ರೇನು? ತಪಸ್ಸು ಮಾಡೋದು. ಶ್ರುತ ಅಂದ್ರೇನು? ಜೀವನ. ವ್ರತ ಅಂದ್ರೇನು? ನಿಯಮಗಳು. ನಿಯಮ ಹೆಂಗೆ ತಗೊಳ್ಬೇಕು? ಶಕ್ತಿ ಅನುಸಾರವಾಗಿ. ನಿಯಮ ಹೆಂಗೆ ತಗೊಳ್ಬೇಕು? ಮುಂಜಾನೆಯಿಂದ ಸಂಜೆ ಮಠ, ಇಲ್ಲಾಂದ್ರೆ 2 ದಿನ, ಇಲ್ಲಾಂದ್ರೆ 1 ದಿನ, ಇಲ್ಲಾಂದ್ರೆ 5 ದಿನ, ಇಲ್ಲಾಂದ್ರೆ 15 ದಿನ, ಇಲ್ಲಾಂದ್ರೆ 1 ತಿಂಗಳ, ಇಲ್ಲಾಂದ್ರೆ 6 ತಿಂಗಳ, ಇಲ್ಲಾಂದ್ರೆ 1 ವರ್ಷ. ನಿನಗೆ ಶಕ್ತಿ ಅನುಸಾರವಾಗಿ ಏನು ಮಾಡಬೇಕು? ನಿಯಮ ತಗೊಳ್ಬೇಕು. ಛೇದಾಹ ಆತಮಃ ಜಾಣರಹ ದುರಂಧರೋ. ಧ್ಯಾನರೂಪಿ ರಥದ ದೂರವನ್ನು ಧಾರಣೆ ಮಾಡಲು ಸಮರ್ಥರು. ಹವೆ ಅಂದ್ರೇನು? ಆಗುತ್ತದೆ. ತಮ್ಮ ಅಂದ್ರೆ ಅದರಿಂದ. ತಲ್ಲದೆಯೇ ಈ ಧ್ಯಾನದ ಪ್ರಾಪ್ತಿಗಾಗಿ ಸದಾ ಯಾವಾಗಲೂ ತತ್ತಿಯ ನಿರದ ಆ ಮೂರರಲ್ಲಿ ಸಂಪೂರ್ಣ ಲೀನ ಹೋವ ಆಗಬೇಕು. ತಪ ಶ್ರುತ ವ್ರತ ಮನವಚನ ಕಾಯಿಯಿಂದ ತಲ್ಲೀನ ಆಗಬೇಕು, ಧ್ಯಾನ ಮಾಡಬೇಕು. 12 ತಪ, 5 ಭಾರತ, ಇವನ್ನೆಲ್ಲವನ್ನು ಪಾಲನೆ ಮಾಡಬೇಕು, ಚಿಂತನೆ ಮಾಡಬೇಕು. ಶಾಸ್ತ್ರ ಬಲ್ಲವರು ಅದನ್ನೇನು ಮಾಡ್ತಾರೆ? ಚಿಂತನೆ ಮಾಡ್ತಾರೆ. ಶಾಸ್ತ್ರ ಬಲ್ಲವ್ರು ಏನು ಮಾಡ್ತಾರೆ? ಓದ್ಕೊತಾರೆ. ಓದ್ಕೊಂಡು ಏನು ಮಾಡ್ತಾರೆ? ತಪೋನಿರತರಾಗ್ತಾರೆ, ಶ್ರುತವಂತರಾಗ್ತಾರೆ, ವ್ರತಶೀಲರಾಗ್ತಾರೆ. ಮತ್ತು ಆತ್ಮದ ಧ್ಯಾತ ಅಂದ್ರೆ ಅಂಥವ್ರು ಆತ್ಮನ ಧ್ಯಾನ ರೂಪಿ ರಥದ ದೂರವನ್ನು ಧಾರಣ ಮಾಡುತ್ತಾರೋ ಅಂತ ತಿಳಿಸ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ದೂರ ಅಂದ್ರೆ ಗಾಡಿಯಲ್ಲಿ ಹೋಗುವ ಕೆಟ್ಟ ಭಾಗ ಇತ್ಯಾದಿ ನುಗ್ಗುವುದು ದೂರ ಅಂತಾರೆ. ದುರಂತರ ಅಂದ್ರೇನು? ಭಾರವನ್ನು ಬರುವವರು, ಸಮರ್ಥರಾಗುವರು. ಈ ರೀತಿಯಾಗಿ ಧ್ಯಾನ ಮಾಡಬೇಕು. ಇದಕ್ಕೆ ಕೊನೆಯದಾಗಿ